ಕರಾವಳಿ ಕರ್ನಾಟಕದ ಮೂಲ ನಿವಾಸಿಗಳು ಎಂದು ಗುರುತಿಸಲ್ಪಡುವ ಕೊರಗ ಸಮುದಾಯವನ್ನು ಮುಖ್ಯವಾಹಿನಿಯಲ್ಲಿ ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂಬ ಆಶಯದೊಂದಿಗೆ ಮಣಿಪಾಲದ TMG ಫೌಂಡೇಶನ್ ಟ್ರಸ್ಟಿನ CSR ನಿಧಿಯ ಮೂಲಕ ಆಟೋ ರಿಕ್ಷಾ ವಿತರಣೆ ಕಾರ್ಯಕ್ರಮವನ್ನು ಪಡುಬಿದ್ರಿಯ ಶ್ರೀ ಬಾಲಗಣಪತಿ ಪ್ರಸನ್ನ ಪಾರ್ವತಿ ದೇವಸ್ಥಾನದಲ್ಲಿ 5 ಕೊರಗ ಸಮುದಾಯದ ಯುವಕ ಯುವತಿಯರಿಗೆ ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಹೇಳೋದನ್ನು ಕೂಡ ಬಹಳ ಅಭಿಮಾನದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ರಂಗಕೊರಗ ಅವರ ಮುಂದಿನ ವರ್ಷಕ್ಕಾಗುವಲ್ಲಿ ಬೀಗದ ಕೈಯನ್ನು ತೆಗೆದುಕೊಂಡು ಭವಿಷ್ಯವನ್ನು ಹಾರೈಸಬೇಕು ವಿನಂತಿ ಮಾಡಿಕೊಳ್ತೇನೆ. ನಿಮಗೆ ನಗ ಚಪಾಳಿಗಳ ಮೂಲಕ ನಾವು ಕುಮಾರ ಕೊರಗ ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ತೋಡಿಸ್ತಾರೆ ಶಕ್ತಿ ದೇವರ ಹತ್ರ ಹಗಲು ರಾತ್ರಿ ಕೆಲಸಗಳನ್ನು ಮಾಡ್ತಾರೆ. ಲಲಿತಾ ಅವರಿಗೆ ನಮ್ಮ ಡಬಲ್ ಚಪಾಳಿಗಳು ಬೇಕು ಅಂತ ವಿನಂತಿ ಮಾಡ್ಕೋತಾರೆ. ಈ ಗುರು ಫೋಟೋ ಮೇಲೆ ಸ್ಮರಣೀಯವಾಗಿರ್ತಕ್ಕಂಥದ್ದು. ಆದ್ರಿಂದ ಫ್ರೇಮ್ ಹಾಕಿರುವಂತ ಫೋಟೋ ಅಂತ ಹೇಳ್ತಾ ಅವ್ರು ಹೇಳಿದ್ರು, ಬಹಳಷ್ಟು ಜನ ಕೇಳಿದ್ದಂತೆ ಅವ್ರ ಹತ್ರ, ನೀವು ಕೊರಗ ಸಮುದಾಯವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಸಮುದಾಯದಲ್ಲೂ ಕೂಡ ಬೇಕಾದಷ್ಟು ಫಲಾನುಭವಿಗಳನ್ನ ಆಯ್ಕೆ ಮಾಡ್ಬೋದಲ್ಲ ಅಂತ. ಆಗ ಎಚ್ ಎಸ್ ಶೆಟ್ಟರು ಏನು ಹೇಳಿದರು ಅಂತ ಹೇಳಿದರೆ, ಬೇರೆ ಎಲ್ಲ ಸಮುದಾಯಗಳಿಗೆ ಅವರಲ್ಲಿ ಒಂದಷ್ಟು ಜನ ಸಮರ್ಥರಿದ್ದಾರೆ, ಒಂದಷ್ಟು ಜನ ಆರ್ಥಿಕವಾಗಿ ಸುಸ್ಥಿರರಿದ್ದಾರೆ, ಅವರು ಆ ಸಹಾಯವನ್ನು ಮಾಡ್ಬೋದು, ಅವರವರ ಸಮುದಾಯಕ್ಕೆ ಮಾಡ್ಬೋದು. ಆದರೆ ಕೊರಗ ಸಮುದಾಯಕ್ಕೆ ಸಹಾಯ ಮಾಡುವವರು ಬಹಳ ಕಡಿಮೆ, ಯಾರು ಇಲ್ಲ ಅಂತಲೇ ಹೇಳ್ಬೋದು. ಅವರ ಸಮುದಾಯ ಅಷ್ಟು ಹಿಂದುಳಿದಿದೆ, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆ ಮಾತು ನನಗೆ ತುಂಬ ಪ್ರೇರಣೆ ಕೊಟ್ಟಿತ್ತು. ನಮಗನ್ನಿಸ್ತು ನಾವು ಕೂಡ ಏನಾದರೂ ಮಾಡ್ಬೋದಾ ಅಂತ ಹೇಳಿ. ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ದರೂ ಕೂಡ ಸಣ್ಣ ಮಟ್ಟದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಒಂದು ಆಲೋಚನೆ ನಮ್ಮ ತಂಡದ ತಲೆಗೆ ಬಂತು. ಸ್ವಲ್ಪ ಸಮಯದ ನಂತರ ನಮ್ಮ ಸುಶೀಲಾ ನಾಡರ್ ಅವರು ಕರ್ನಾಟಕ ಮತ್ತು ಕೇರಳ ಕೊರಗ ಸಂಘಟನೆಗಳ ಅಧ್ಯಕ್ಷರು. ಅವರ ನೇತೃತ್ವದಲ್ಲಿ DC ಆಫೀಸ್ ಎದುರುಗಡೆ ಒಂದು ಪ್ರತಿಭಟನೆ ನಡೀತದೆ. ಅವರು ಒಳ ಮೀಸಲಾತಿಯನ್ನು ಆಗ್ರಹಿಸಿ ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಉಡುಪಿ ಜಿಲ್ಲೆಯ ಸುಮಾರು 357 ಜನ ಯುವಕ ಯುವತಿಯರು ನಿರುದ್ಯೋಗಿಗಳು ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ನಮ್ಮ ಆಲೋಚನೆ ಅದಕ್ಕೆ ಮೊದಲೇ ನಾವೊಂದು ಯೋಚನೆ ಮಾಡ್ಕೊಂಡಿದ್ದೆವು. ನಮಗೆ ಅದೊಂದು ಸಿಕ್ಕಿತು ಆ ವಿಚಾರ, ಇಷ್ಟು ನಿರುದ್ಯೋಗಿಗಳಿದ್ದಾರೆ, ನಾವು ಯಾಕೆ ಒಂದು ಸ್ವಲ್ಪ ಏನಾದರೂ ಸಹಾಯ ಮಾಡಬಾರ್ದು ಅಂತ ಹೇಳಿ. ಆ ನಂತರದಲ್ಲಿ ಒಂದಷ್ಟು ಮಾತುಕತೆಗಳನ್ನು ಮಾಡಿ ನಮಗೆ TMG ಗ್ರೂಪ್ನ ರೂಪರತ್ನಾಕರ್ ಅವರನ್ನು ಹೋಗಿ ಭೇಟಿಯಾಗಿ ನಾವು ಈ ಥರ ಒಂದು ಪ್ರಪೋಸಲ್ ಕೊಟ್ಟೆವು. ನಮ್ಮ ಉಡುಪಿ ಜಿಲ್ಲೆಯ ಒಂದು 5 ಜನ ಕೊರಗ ಯುವಕರಿಗೆ ಒಂದು ಆಟೋ ರಿಕ್ಷಾ ಕೊಡಲಿಕ್ಕೆ ನಿಮ್ಮ CSR ಫಂಡಿಂದ ಸಾಧ್ಯ ಇದೆಯಾ ಅಂತ ಕೇಳಿ. CSR ಫಂಡಿಂದ ನಾನು ಇದುವರೆಗೂ ಕೇಳಿಲ್ಲ. ಒಂದು ವೈಯಕ್ತಿಕವಾಗಿ ಈ ಥರ ಒಬ್ಬರಿಗೆ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡುವಂತಹ ವಿಚಾರ ಬಹುಶಃ ಯಾವ CSR ಫಂಡ್ ಕೂಡ ಯಾವ ಕಂಪನಿಗಳು ಕೂಡ ಮಾಡಿದ್ದು ನನಗೆ ಗೊತ್ತಿಲ್ಲ. ಆದರೆ TMG ಗ್ರೂಪ್ನವರು ಅದನ್ನು ಅವಲೋಕನ ಮಾಡಿ ಅವರ ಮೀಟಿಂಗಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಗಳನ್ನು ತರಿಸಿಕೊಂಡು ಈ ಪ್ರಾಜೆಕ್ಟಿಗೆ ಅವರ ಅನುಮೋದನೆ ಕೊಡ್ತಾರೆ. ನಾವು CSR ಫಂಡಿಂದ ಇಷ್ಟರ ತನಕ ನಮ್ಮ ಗ್ರೂಪ್ನ CSR ಫಂಡಿಂದ ತುಂಬ ಕಟ್ಟಡಗಳ ನಿರ್ಮಾಣ, ಶಾಲೆಗಳ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ಆಟಿಸ್ಟಿಕ್ ಚಿಲ್ಡ್ರನ್ ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡಿದ್ದೇವೆ, ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದೇವೆ. ಇಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಕಳೆದ ವರ್ಷ ನಾನು CSR ಹೆಡ್ ಆಗಿ ಚಾರ್ಜ್ ತಗೊಂಡಾಗ ಗೌತಮ್ ಪೈ ಸರ್ ಒಟ್ಟಿಗೆ ನಮ್ಮದೊಂದು ಬ್ರೀಫಿಂಗ್ ಇತ್ತು. ನಮ್ಗೆ ಅರ್ಥ ಮಾಡ್ಕೊಳ್ಬೇಕಿತ್ತು ಅವರ ವಿಷನ್ ಏನು ಅಂತ CSR ಫಂಡಿಗೆ. ಯಾಕಂದರೆ ಫಂಡ್ ಉಂಟು ಅಂತ ಖರ್ಚು ಮಾಡೋದಕ್ಕೂ ನಿಜವಾದ ಫಲಾನುಭವಿಗಳನ್ನು ಹುಡುಕಿ ಖರ್ಚು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಅವರಿಂದ ನಮಗೆ ಡೈರೆಕ್ಷನ್ಸ್ ಸಿಕ್ಕಿತ್ತು. ಅವರು ನಮಗೆ ಹೇಳಿದರು, ನಾವು ಸಮಾಜದ ಕಡೆಯ ಫಲಾನುಭವಿಗಳನ್ನು ಮುಟ್ಟಬೇಕು. ನಾವು ಮಾಡೋ ಕಾರ್ಯಕ್ರಮ ಬರೀ ಲೆಕ್ಕಾಚಾರಕ್ಕಲ್ಲ, ನಾವು ಮಾಡೋ ಕಾರ್ಯಕ್ರಮ ಒಂದು ಮನುಷ್ಯನ, ಒಬ್ಬ ಜೀವಿಯ ಜೀವನದುದ್ದಕ್ಕೂ ಅವರಿಗೆ ಹೆಲ್ಪ್ ಆಗುವಾಗಿರಬೇಕು.
ಅದರಿಂದ ಅವರ ಜೀವನ ನಡಿಬೇಕು, ಅವರ ಸಂಸಾರ ನಡಿಬೇಕು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಸಸ್ಟೈನೇಬಲ್ ಇಂಪ್ಯಾಕ್ಟ್ ಅಂತ ಹೇಳ್ತೇವೆ. ಇದು ಶಾರ್ಟ್ ಟರ್ಮ್ ಅಲ್ಲ, 1 ವರ್ಷದ್ದು 2 ವರ್ಷದ್ದು ಕೆಲಸಗಳಲ್ಲ, ಬಟ್ ಲಾಂಗ್ ಟರ್ಮ್ ಆಗಿ ಅವರ ಲೈಫಿಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗುವಾಗೆ ಅಂಥ ಕಾರ್ಯಕ್ರಮ ಇರಬೇಕು ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ನಾವು ತುಂಬ ಏನು ಹೇಳೋದಕ್ಕೆ ರಿಸರ್ಚ್ ಮಾಡಿದೆವು, ಯಾವ ಥರದ ಕಾರ್ಯಕ್ರಮ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಇದೊಂದಿತ್ತು ನನ್ನ ತಲೆಯಲ್ಲಿ, ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು, ಇಂಥದ್ದು ಇಂಪ್ಯಾಕ್ಟ್ ಆಗುವಂಥದ್ದು ಮಾಡಬೇಕು ಅಂತ. ಆವಾಗಲೇ ನಮಗೆ ಸಮರ್ಪಣಾ ತಂಡದವರು ಅಪ್ರೋಚ್ ಆದರು, ಇದು ಪ್ರಾಜೆಕ್ಟ್ ಒಂದು ಹೀಗೆ ಉಂಟು ಅಂತ. ಇದ್ರ ಬಗ್ಗೆ ಸಾಧಾರಣ ನಾವು 2-3 ತಿಂಗಳು ನಾವು ವಿಶ್ಲೇಷಣೆ ಮಾಡಿದ್ದೇವೆ, ವಿಚಾರಣೆ ಮಾಡಿದ್ದೇವೆ, ವಿಮರ್ಶೆ ಮಾಡಿದ್ದೇವೆ. ಮಾಡ್ಬೋದಾ ಬೇಡವಾ, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಏನು ಮಾಡಬೇಕು ಅಂತ. ಫಸ್ಟಿಗೆ 2 ಆಟೋ ಕೊಡುವ ಬಗ್ಗೆ ಡಿಸ್ಕಷನ್ ಮಾಡಿದ್ದೆವು. ಮತ್ತು ಹೋಗ್ತಾ ಹೋಗ್ತಾ ಸಮರ್ಪಣಾ ತಂಡದವ್ರು ಹೇಳಿದರು, ಇಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಜನ ಜಾಸ್ತಿ ಇದ್ದಾರೆ, ಫಲಾನುಭವಿಗಳು ಜಾಸ್ತಿ ಇದ್ದಾರೆ. ಸರಿ ಅಂತ ಮತ್ತೆ ಕಡೆಗೆ 5 ಆಟೋಗೆ ಬಂದು ನಿಂತೆವು, ಅಲ್ಲಿಗೆ ಕೊಡುವ ಅಂತ. ಫಲಾನುಭವಿಗಳಲ್ಲಿ ನನ್ನೊಂದು ವಿನಂತಿ ಇದೆ, ಸುಲಭದಲ್ಲಿ ಸಿಕ್ಕಿತ್ತು ಅಂತ ಉದಾಸೀನ ಮಾಡಬೇಡಿ, ಶ್ರಮವಹಿಸಿ ನಿಮ್ಮ ಜೀವನ ಚೆನ್ನಾಗಿ ಮಾಡ್ಕೊಳ್ಳಿ. ಅವಕಾಶ ಕೊಡ್ತಾ ಇದ್ದೇವೆ, ಅದನ್ನು ಆತ್ಮವಿಶ್ವಾಸದಿಂದ ನಿಮ್ಮ ಜೀವನ ನಡೆಸಿ, ನಿಮ್ಮ ಸಂಸಾರ ನಡೆಸಿ.